ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣ ಎನ್ನುವಂತಹ ಈ ಪರ್ವಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಅಂತಲೂ ಕೂಡ ಕರೆಯಲಾಗುತ್ತೆ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂತಹ ಈ ಪುಣ್ಯ ಕಾಲದಲ್ಲಿ ಸಾಕಷ್ಟು ಒಳಿತನಾಗುತ್ತೆ. ಈ ಕಾಲಕ್ಕಾಗಿ ಸಾಕಷ್ಟು ಜನರು ಕಾದು ಕುಳಿತಿರ್ತಾರೆ, ತಪಸ್ವಿಗಳಾಗಿರ್ಬೋದು. ಈ ರೀತಿಯಾಗಿ ಒಂದಷ್ಟು ಶ್ರೇಯಸ್ಸನ್ನು ಪಡೆಯೋದಕ್ಕಾಗಿ ಇದು ಪುಣ್ಯ ಕಾಲ ಅಂತಲೂ ಕೂಡ ಉಲ್ಲೇಖಿಸಲಾಗಿದೆ. ಈ ನಿಟ್ಟಿನಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಸಂಕ್ರಾಂತಿಯನ್ನ ವಿವಿಧ ಹೆಸರುಗಳಲ್ಲಿ ಆಚರಿಸಲ್ಪಡುತ್ತೆ. ಇನ್ನು ಕರ್ನಾಟಕ ಭಾಗದಲ್ಲಿ ಮಕರ ಸಂಕ್ರಾಂತಿ ಅನ್ನೋದು ಸುಗ್ಗಿ ಕಾಲದ ಪರ್ವವಾಗಿದೆ. ಈ ಹಿನ್ನೆಲೆ ದೇವಾಲಯಗಳಲ್ಲಿ ಇಡೀ ಧನುರ್ಮಾಸ 1 ತಿಂಗಳುಗಳ ಕಾಲ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುವ ಮುಖಾಂತರವಾಗಿ ತಮ್ಮ ಇಷ್ಟಾರ್ಥಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೂ ಕೂಡ ಇದು ಸೂಕ್ತ ಕಾಲವಾಗಿತ್ತು. ಇದೀಗ ಈ ಧನುರ್ಮಾಸ ಮುಕ್ತಾಯಗೊಂಡು ಪುಣ್ಯಕಾಲ ಆರಂಭವಾಗುವುದೇ ಸಂಕ್ರಾಂತಿ ಹಬ್ಬದಿಂದ. ಈ ನಿಟ್ಟಿನಲ್ಲಿ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ವಿಶೇಷ ದರ್ಶನ ಸೇವೆಯನ್ನು ನೀಡುವುದು ಕೂಡ ಸರ್ವೇ ಸಾಮಾನ್ಯ. ಅದೇ ರೀತಿ ಮೈಸೂರಿನ ಒಂಟಿಕೊಪ್ಪಲಿನಲ್ಲಿರುವಂತಹ ಐತಿಹಾಸಿಕ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲೂ ಕೂಡ 3 ದಿನಗಳ ಕಾಲ ವಿಶೇಷವಾದಂತಹ ಶ್ರೀಗಂಧ ಸೇವೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇದೇ 13/1/2026ರಿಂದ 16/1/2026 ಬೆಳಗ್ಗೆಯವರೆಗೂ ಕೂಡ ಮೂಲ ಶ್ರೀ ವೆಂಕಟರಮಣ ಸ್ವಾಮಿಗೆ ಸಂಪೂರ್ಣವಾಗಿ ಶ್ರೀಗಂಧದ ಅಲಂಕಾರವನ್ನು ಮಾಡಲಾಗಿರುತ್ತೆ. ವರ್ಷದಲ್ಲಿ ಈ 3 ದಿನಗಳಷ್ಟೇ ಕೂಡ ಸ್ವಾಮಿಯ ಮೂಲ ರೂಪ ದರ್ಶನಕ್ಕೂ ಅವಕಾಶವಿರುತ್ತೆ. ಈ ನಿಟ್ಟಿನಲ್ಲಿ ನೀವು ಕೂಡ ಈ ಬಾರಿಯ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬಿಡಿ. ಇವತ್ತೇ ಹೋಗಿ ಒಂಟಿಕೊಪ್ಪಲಿನ ಐತಿಹಾಸಿಕ ದೇವಾಲಯದಲ್ಲಿ ವೆಂಕಟೇಶ್ವರನನ್ನ ಶ್ರೀಗಂಧದ ಅಲಂಕಾರದಲ್ಲಿ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ರೀತಿಯಾದಂತಹ ಸ್ಥಳೀಯ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ.